ನಮಸ್ಕಾರ ರೀ ಎಲ್ಲರಿಗೂ. ಇನ್ಸ್ಟಾಗ್ರಾಮ್ದಾಗ ಫುಲ್ ವೈರಲ್ ಆದಂಥ ಪ್ರಾಡಕ್ಟ್ ನೋಡ್ರಿ. ನಾನು ಇದನ್ನು ತರಿಸಿದ್ದೀನಿ. ನಾನು ಲಾಸ್ಟ್ ಇಯರನ್ನು ಇದನ್ನು ಬುಕ್ ಮಾಡಿದ್ನಿ, ಆದರೆ ಇದು ಆರ್ಡರ್ ಬರಲೇ ಇಲ್ಲ, ಕ್ಯಾನ್ಸಲ್ ಆಗಿಬಿಡ್ತು. ಹಾಗಾಗಿ ಈ ಸರಿ ತರಿಸಿದ್ದೇನೆ ನೋಡ್ರಿ. ಭಾಳಷ್ಟು ಜನ ಇನ್ಸ್ಟಾಗ್ರಾಮ್ದಾಗ ಸುಮಾರು ಜನ ಇವಾಗ ಈ ಪ್ರಾಡಕ್ಟ್ದು ರಿವ್ಯೂ ಕೊಟ್ಟಾರು. ಬರ್ರಿ ಇವಾಗ ನಾನು ಹೆಂಗೈತೆ ಅಂತೇಳಿ ಹೇಳ್ತೀನಿ. ನಾನು ಬುಕ್ ಮಾಡಿ ಒಂದು 4 ದಿವ್ಸಕ್ಕನ ಬಂದುಬಿಟ್ಟತ್ ನೋಡ್ರಿ. ನಾನು ಈ ಸರಿನೂ ಬರ್ತತೋ ಇಲ್ಲೋ ಅಂತೇಳಿ ಡೌಟ್ ಒಳಗೆ ಬುಕ್ ಮಾಡೀನಿ, ಆದ್ರೆ ಬಂದತಿ. ಕ್ವಾಲಿಟಿ ಎಲ್ಲ ಚಲೋ ಐತಿ, ಅದರ ಹೈಟಿಗೆ ಸ್ವಲ್ಪ ಕಡಿಮೆ ಐತಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬದಾಗ ನಾವು ಈ ಥರ ಸ್ಟೆಪ್ ಜೋಡಿಸ್ಬೇಕಂತಂದ್ರೆ ಟೇಬಲ್ಗಳೆಲ್ಲನೂ ಜೋಡಿಸ್ತೀವಿ. ನಾನು ಅದೇ ಥರನ ಜೋಡಿಸ್ತಿದ್ನಿ. ಅದು ಎಲ್ಲ ತಲೆನೋವು ಬೇಡ ಅಂತಂದ್ರೆ ಈ ಸ್ಟ್ಯಾಂಡನ್ನು ನಾವು ಆರಾಮಾಗಿ ತರಿಸ್ಕೋಬೋದು. ಇದನ್ನು ದೇವ್ರು ಕೂರ್ಸೋಕ್ಕಾಗಂಗಿಲ್ಲ. ಅದರ ಮುಂದಗಡೆ ಏನು ತಟ್ಟೆಗಳು ಜೋಡಿಸೋದು, ದೀಪಗಳಿಡೋದು, ಹಣ್ಣು ಹಂಪಲು ನೈವೇದ್ಯ ಎಲ್ಲ ಇಡ್ತಾವಲ್ಲ, ಅಂಥದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಆದರೆ ಇದ್ರ ಮೇಲೆ ದೇವರ ಮಾತ್ರ ಕೂರ್ಸೋಕ್ಕಾಗಂಗಿಲ್ಲ. ನಾವು ಸಪ್ರೇಟಾಗಿ ಒಂದು ಟೇಬಲ್ನ ಇಟ್ಕೋಬೇಕು. ನಾನಿವಾಗ ನಮ್ಮ ಮನ್ಯಾಗ ನಂದು ಟೈಲರಿಂಗ್ ಟೇಬಲ್ ಐತಲ್ಲ, ಅದನ್ನು ಇಟ್ಕೊಂಡಿರ್ತೀನಿ. ಅದ್ರ ಮುಂದೆ ನನಗೆ ತಟ್ಟೆಗಳು ಇಡಕ್ಕೆ ಬೇಕಂತೇಳಿ ಈ ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಚಲೋ ಐತಿ, ಅದರ ಹೈಟಿಗೆ ಸ್ವಲ್ಪ ಕಡಿಮೆ ಐತಿ ನೋಡ್ರಿ. ನಿಮಗೆ ಈ ಪ್ರಾಡಕ್ಟ್ ಬೇಕಂದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿರಿ ಅಂದ್ರೆ ನಿಮ್ಗೆ ಡೈರೆಕ್ಟಾಗಿ ನಾನು DM ಮಾಡ್ತೀನಿ. ಕ್ವಾಲಿಟಿ ಮಾತ್ರ ಅಗದಿ ಮಸ್ತ್ ಐತಿ. ಈಗ ಒಬ್ಬೊಬ್ರು ಹೇಳಕತ್ತಿದ್ರು ಕ್ವಾಲಿಟಿ ಹೆಂಗೆ ಬರ್ತದೋ ಏನೋ ಅಂತೇಳಿ, ಆದರೆ ನಾನು ತರಿಸಿರೋದಂತೂ ಅಗದಿ ಮಸ್ತ್ ಐತಿ ನೋಡ್ರಿ ಕ್ವಾಲಿಟಿ. ನನಗಂತೂ ಇಷ್ಟ ಆಯಿತು. ನಾವು ಎಷ್ಟು ವಜ್ಜಾದರೂ ಇಡ್ಬೋದು, ಇದು ತಡಿತತಿ. ಅದರ ಹೈಟಿಗೆ ಮಾತ್ರ ಕಡಿಮೆ ಐತೆ ಅಷ್ಟ, ನೋಡ್ತಿರ್ಬೋದು ನೀವು. ಅಷ್ಟೇ ಸಿಂಪಲ್ಲಾಗಿ ಸಣ್ಣದಾಗಿ ಮಾಡ್ತೀವಿ ಅನ್ನೋರಿಗೆ ಇದು ಒಳ್ಳೆ ಪ್ರಾಡಕ್ಟು. ಆದರೆ ನಾನು ಫುಲ್ಲು ದೊಡ್ಡದಾಗಿ ಮಾಡ್ತೀನಲ್ಲ, ಹಾಗಾಗಿ ಇದು ನನಗೆ ಸಾಕಾಗಂಗಿಲ್ಲ. ಈ ಪ್ರಾಡಕ್ಟದು ಲಿಂಕ್ ಬೇಕಾದ್ರೆ ಪೇಜ್ನ ಫಾಲೋ ಮಾಡಿಕೊಂಡು ಆಮೇಲೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿರಿ.